ಡಿಕೆಶಿ ವಿರುದ್ಧ ರೇವಣ್ಣ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ಜೊತೆಗೆ ನಾವಿದ್ದೇವೆ, ಇದು ರಾಜಕೀಯ ಷಡ್ಯಂತ್ರ ಅಂತೇಳಿ ಗುಡುಗಿದ್ದಾರೆ. ರೇವಣ್ಣ ಜೊತೆಗೆ ಮಾತನಾಡಿದ್ದೇವೆ, ಇದು ತುಂಬಾ ಬೇಜಾರಾಗಿದ್ದೆ, ನಾಳೆ ಹೊಳೆನರಸೀಪುರಕ್ಕೆ ಬಂದು ಭೇಟಿಯಾಗೋದಾಗಿ ರೇವಣ್ಣ ಅವರು ತಿಳಿಸಿದ್ದಾರೆ. ನಾವೆಲ್ಲ ಅವರ ಜೊತೆಗೆ ನಿಲ್ತೇವೆ ಅಂತೇಳಿ ರೇವಣ್ಣ ಅಭಿಮಾನಿಗಳು ಹೇಳಿರುವಂಥದ್ದು. ಡಿಕೆಶಿ ವಿರುದ್ಧ ಈ ಸಂದರ್ಭದಲ್ಲಿ ರೇವಣ್ಣ ಬೆಂಬಲಿಗರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಡಿಕೆ ಒಂದ್ ದಿವಸ ಜೈಲ್ಗೆ ಹೋಗೇ ಹೋಯ್ತಾರೆ, ಒಂದ್ ದಿವಸ ಕಣ್ಣೀರ್ ಹಾಕ್ತಾರೆ ಜನ ನೋಡಿ. ಈ ರೇವಣ್ಣ ಹೊಳೆನರಸೀಪುರದ ಅಭಿವೃದ್ಧಿ ಅಧಿಕಾರ, ಅಭಿವೃದ್ಧಿ ಅಧಿಕಾರ ಅವ್ರದ್ದು ಯಾವುದೇ ತರ ತಪ್ಪಿಲ್ಲ. ಜನಕ್ಕೆ ಗೊತ್ತಿದೆ ಸರ್. ಇವತ್ತು ರೇವಣ್ಣ ಸಾಹೇಬ್ರು ನೋಡಿ ನಮ್ಗೆ ತುಂಬಾ ಸಂತೋಷ ಆಗಿದೆ ಸರ್. ನಮ್ಗೆ ಇವತ್ತು ಆನಂದ ಬಾಷ್ಪ ಬಂದಿದೆ. ನಮ್ಮ ಕ್ಷೇತ್ರಕ್ಕೆ ಬಂದವರು ಹೊಳೆನರಸೀಪುರದಲ್ಲಿ ಕ್ಷೇತ್ರ ಜನಗಳು ನೋಡ್ಬೇಕು ಅನ್ನೋದವರು ತುಂಬಾ ಆಸೆ ಆಗಿದೆ. ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ರಾಜಕೀಯ ಪ್ರೇರಿತ. ಅವರು ಇದೊಂದರಿಂದಲೇ ಈ ಸರ್ಕಾರದಲ್ಲಿ ಏನಪ್ಪ ಅಂದರೆ ಅಭಿವೃದ್ಧಿ. ನನಗೆ ರಿಸಲ್ಟ್ ಬಂದು 1 ವರ್ಷ ಆಯಿತು, ಇದುವರೆಗೂ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಇದರಿಂದ ಅವ್ರ ಅಭಿವೃದ್ಧಿಯನ್ನು ಮಾಡೋಕ್ಕಾಗಿಲ್ಲ ಅನ್ನೋ ತೋರಿಸ್ಕೊತಾವ್ರೆ ಅಷ್ಟೇ. ಉದ್ದೇಶಪೂರ್ವಕವಾಗಿ ಮಾಡ್ತಾವ್ರೆ ಇವರು. ಎಲ್ಲ ರಾಜಕೀಯದಲ್ಲಿ ಅಂತ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಈಗ ಇವರಿಂದ ಒಂಚೂರು ದೂರ ಮಾಡಿರೋ ಒಂಚೂರು ಮುಂದಕ್ಕೆ ಬರ್ಬೋದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಮೂಡ್ಬಿಟ್ಟೈತೆ. ಆದ್ರೆ ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಫ್ಯಾಮಿಲಿ ಅಂತೂ ಅವ್ರು ಟಚ್ ಮಾಡೋಕ್ಕಾಗಲ್ಲ. ಅವ್ರು ಏನಪ್ಪ ಅಂದರೆ ಒಕ್ಕಲಿಗ ಜನಾಂಗ ನಾಯಕ ಹಾಕೊಂಡವ್ರೆ ಡಿ ಕೆ ಶಿವಕುಮಾರ್ ಇವ್ರು ಇರಾಗ. ಸರಿ, ಇವತ್ತು ರೇವಣ್ಣರು ನೋಡಿ ನಮಗೆ ತುಂಬ ಖುಷಿ ಆಯಿತು. ಒಂದು ಕಡೆ ಬೇಜಾರಾಗಿದೆ. ಯಾಕೆ ಅಂದರೆ ಅವರು ಜೈಲೊಳಗಡೆ ಇದ್ದಾಗ ಕೂಡ ನಮ್ಮ ಹಾಸನ ಜನತೆ, ಕರ್ನಾಟಕ ಜನತೆ ನೋಡಬೇಕು, ನಮ್ಮ ಕಷ್ಟನ ಅವ್ರು ಪಾಲಿಸ್ಬೇಕು ಅಂತ ಪಾಪ ತುಂಬ ಅವ್ರು ಇಟ್ಕೊಂಡಿದ್ದಾರೆ. ಅವ್ರ ಸ್ವಂತಕ್ಕೆ ಯಾವತ್ತೂ ಏನು ಮಾಡಿಲ್ಲ ಸರ್, ಎಲ್ಲ ಜನಕ್ಕೋಸ್ಕರನೇ ಮಾಡಿರೋದು ರೇವಣ್ಣರು. ಬಟ್ ನಮ್ಗೆ ಏನಪ್ಪ ಬೇಸರ ಅಂದರೆ ಅವ್ರು ಏನು ಮಾಡಿದ್ರೆ ತಪ್ಪ ಹಾಕ್ಬಿಟ್ಟು ಅವ್ರ ಮೇಲೆ ಇದು ಮಾಡಿಬಿಟ್ರು ಅಂತ ನಮಗೆ ತುಂಬ ಮನಸ್ಸಿಗೆ ಬೇಜಾರಿದೆ ಸರ್. ಇವತ್ತು ರೇವಣ್ಣ ಸಾಹೇಬ್ರನ್ನ ನೋಡಿ 10 ಲಕ್ಷ ಕೊಡ್ತೀನಿ, 15 ಲಕ್ಷ ಕೊಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ಕೊ ಬರ್ತಾರೆ. ಡಿ ಕೆ ಶಿವಕುಮಾರ್ ನಮ್ಮ ಕ್ಷೇತ್ರದ ಹೊಳೆನರಸೀಪುರ ಕ್ಷೇತ್ರದ ಅನರ್ಹದಂತ ಶ್ರೇಯಸ್ ಪಾಟೀಲ್ ಎಲ್ಲ ಸೇರ್ಕೊಂಡು ಮಾಡ್ತಂತ ಕುಮ್ಮಕ್ಕಿದು ಗೊತ್ತಾಯ್ತಾ. ರೇವಣ್ಣವ್ರನ್ನ ನಮ್ಮ ಕ್ಷೇತ್ರ ಈಗ ಮಂಡ್ಯದಲ್ಲಿ ಹೆಂಗೆ ವಿಶ್ವೇಶ್ವರಯ್ಯನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ, ನಮ್ಮ ಕ್ಷೇತ್ರ ಹೊಳೆನರಸೀಪುರ ಕ್ಷೇತ್ರ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. HD ರೇವಣ್ಣನವರ ಟೆಂಪಲ್ ರನ್ ಮುಂದುವರೆದಿರುವಂಥದ್ದು. JP ನಗರದ ದೇವಸ್ಥಾನಕ್ಕೆ HD ರೇವಣ್ಣನವರು ವಿಸಿಟ್ ಮಾಡಿದ್ರು. ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಜೈಲಿನಿಂದ ಹೊರಬಂದ ಬಳಿಕ HD ರೇವಣ್ಣನವರು ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಡಲಿಕ್ಕೆ ನಿರ್ಧರಿಸಿದ್ದಾರೆ, ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅದರ ಮೊದಲ ಭಾಗವಾಗಿ JP ನಗರದ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಅಲ್ಲಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಸಂಕಷ್ಟದಿಂದ ಪಾರಾಗಿ ಬಂದಿರುವಂತಹ HD ರೇವಣ್ಣನವರು ಸಹಜವಾಗಿಯೇ ದೇವರ ಮೊರೆ ಹೋಗಿರುವಂಥದ್ದು.